ನಮ್ಮೆಲ್ಲರ ಇರುವಿಕೆಯ ರೂವಾರಿ ಈ ನಾರಿ. ಆದರೂ ಕೂಡ ಹೆಣ್ಣು ಹುಟ್ಟಿದ್ರೆ ಯಾಕೆ ಹೊರೆ ಅಂತ ಅಂದ್ಕೊಳ್ತಾರೋ ನಿಜಕ್ಕೂ ಆ ಪ್ರಶ್ನೆಗೆ ಇದುವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ. ನಾವೆಷ್ಟೋ ಹೇಳ್ತೀವಿ ಹೆಣ್ಣು ಪುರುಷರ ಸಮಾನವಾಗಿ ಬೆಳೆದಿದ್ದಾಳೆ, ಯಾವುದೇ ರೀತಿಯ ಭೇದ ಭಾವ ಇಲ್ಲ ಅಂತ. ಆದರೂ ಕೂಡ ನಾವಿನ್ನೂ ಬದುಕ್ತಾ ಇರೋದು ಪುರುಷ ಪ್ರಧಾನ ಸಮಾಜದಲ್ಲಿ. ಅದಕ್ಕೆ ನಿನ್ನೆಯ ಘಟನೆಯೇ ಸಾಕ್ಷಿ. ಹೆಣ್ಣು ಹುಟ್ಟಿದ್ರೆ ಯಾಕೆ ಹೊರೆ ಅಂತ ಅಂದ್ಕೊಳ್ಬೇಕು, ಹೆಣ್ಣಿಗೆ ಓದಿಸ್ಬೇಕು, ವರದಕ್ಷಿಣೆ ಕೊಟ್ಟು ಮದುವೆ ಮಾಡಬೇಕು ಅಂತ ಪೋಷಕರು ಯೋಚನೆ ಮಾಡ್ತಾರಲ್ಲ, ಹಾಗೆ ನೋಡಿದ್ರೆ ಎಷ್ಟೋ ಬೇಜವಾಬ್ದಾರಿ ಗಂಡು ಮಕ್ಕಳು ಹಾಳು ಮಾಡುವಂಥ ಹಣಕ್ಕೆ ಲೆಕ್ಕ ಇದೆಯಾ ಇಲ್ಲಿ? ಹಾಗೆ ನೋಡಿದ್ರೆ ಮಕ್ಕಳನ್ನ ಯಾಕೆ ಇನ್ವೆಸ್ಟ್ಮೆಂಟ್ ಥರ ನೋಡಬೇಕು? ಮಕ್ಕಳಂದ್ರೆ ಮನೆಯನ್ನ ಬೆಳಗುವ ದೀಪ. ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಇಬ್ಬರಿಗೂ ಸರಿಸಮಾನವಾದ ಹಕ್ಕಿದೆ. ಅಷ್ಟಕ್ಕೂ ಕೂಡ ಹೆಣ್ಣಿಗೆ ಬದುಕುವ ಹಕ್ಕು ಕೊಟ್ಟಂಥವರು ದೇವರು. ನಾವು ಯಾಕೆ ಹಕ್ಕನ್ನು ಕಿಸ್ಕೊಳ್ಬೇಕು? ಎಲ್ಲವೂ ಕೂಡ ಸಾಕಷ್ಟು ಬಾರಿ ಇಂತಹ ಘಟನೆಗಳು ನಡೆದಾಗ ಹೇಳೋ ಪ್ರಶ್ನೆ ಒಂದೇ, ಹೆಣ್ಣು ಹುಟ್ಟೋದೇ ಶಾಪಾನ. ಇದೇ ಇವತ್ತಿನ ದುನಿಯಾ ವಿಶೇಷ. ಸಾಕಷ್ಟು ಬಾರಿ ಹೆಣ್ಣು ಭ್ರೂಣ ಹತ್ಯೆಯಂತಹ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಆದರೆ ನಿನ್ನೆ ಆಗಿರೋದಂತೂ ತೀರಾ ದುರದೃಷ್ಟಕರ. ಮಾನವೀಯತೆ ಅನ್ನೋದಿರಲಿ, ಸಂಬಂಧಗಳ ಬೆಲೆಯೇ ಗೊತ್ತಿಲ್ಲದಂಥ ಒಬ್ಬ ತಂದೆ ತಾನೇ ಹೆತ್ತ ಮಗಳನ್ನು ಈ ರೀತಿ ಕತ್ತು ಹಿಸುಕಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅಷ್ಟೇ ಯಾಕೆ, ನಿನ್ನೆ 3 ತಿಂಗಳ ಹಸುಗೂಸು, ಇಡೀ ಜಗತ್ತಿನ ಬಗ್ಗೆ ಅರಿವೇ ಇಲ್ಲದಂತಹ ಹಸುಗೂಸು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಕೊನೆಗೂ ಬದುಕಿಗೆ ಅಂತ್ಯ ಹಾಡಿದಂಥದ್ದು. ಈ ಘಟನೆ ನಿಜಕ್ಕೂ ದುರಂತ. ಹೀಗಾಗಿಯೇ ನಾವು ಈ ಪ್ರಶ್ನೆಯನ್ನು ಮುಂದಿಟ್ಕೊಂಡ್ರು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವರದಿಯನ್ನು ನೋಡ್ಕೊಂಡು ಬರೋಣ. ದಿನಗಳಿಂದ ಜೀವನ್ಮರಣದ ಹೋರಾಟ. ತುರ್ತು ಚಿಕಿತ್ಸಾ ಘಟಕದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಚಿಕಿತ್ಸೆ ಮಾಡಿದ ವೈದ್ಯರು ಕಡೆಗೂ ಅಫ್ರೀನ್ ಬದುಕುಳಿಯಲೇ ಇಲ್ಲ. ತನ್ನಪ್ಪನ ರಾಕ್ಷಸಿ ಕೈಗೆ ಸಿಕ್ಕಿ ಅಫ್ರೀನ್ ಇವತ್ತು ಕೊನೆಯುಸಿರೆಳೆದಿದ್ದಾಳೆ. ಮಗಳನ್ನ ಕಳೆದುಕೊಂಡ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮಗಳನ್ನೇ ಕೊಂದ ಕಟುಕ ಕಂಬಿ ಎಣಿಸಲಿ ಅನ್ನೋದು ಫಾರೂಕ್ ಪತ್ನಿ ಆಕ್ರೋಶದ ನುಡಿಗಳು. ಇವಾಗ ಸಜಾ ಬರಬೇಕು. ಅವ್ರ ಅಮ್ಮಗೆ, ಅವ್ರ ಅಪ್ಪಗೆ, ಅವ್ರ ಎಲ್ಲರಿಗೆ, ಅವ್ರ ಅಣ್ಣಗೆ, ಎಲ್ಲರಿಗೆ ಅವ್ರಿಗೆ ಜೈಲಲ್ಲಿ ಹಾಕ್ಬೇಕು. ಅವ್ರಿಗೆ ತುಂಬಾ ಇದ್ ಮಾಡ್ಬೇಕು. ಅವ್ರಿಗೆ ಫಾನ್ಸಿ ಇರಬಾರ್ದು. ಅವ್ರಿಗೆ ತುಂಬಾ ತಡ್ಪಾಕ ಮಾರನ ಫ್ಯಾಮಿಲಿ ವಾಲೆ ಆಗ್ಬೇಕು. ಈ ದುರಂತ ಸಾವಿನ ಮೂಲ ಮೃತ ಕಂದಮ್ಮ ಅಫ್ರೀನ್ ತಂದೆಯೇ. ಹೆಣ್ಣು ಮಗು ಅನ್ನೋ ಒಂದೇ ಒಂದು ಕಾರಣಕ್ಕೆ ಫಾರೂಕ್ 3 ತಿಂಗಳ ತನ್ನ ಮಗಳನ್ನೇ ಮುಗಿಸಿ ಬಿಡೋಣ ಅಂದ್ಕೊಂಡ. ಕಳೆದ ಭಾನುವಾರ ಪತ್ನಿಯನ್ನ ಹೊರಕಳುಹಿಸಿದ್ದ ಫಾರೂಕ್ ಮಗುವನ್ನ ಹಿಗ್ಗಾಮುಗ್ಗ ಥಳಿಸಿದ್ದ. ಕತ್ತು ಹಿಸುಕಿ ಸಿಗರೇಟಿನಿಂದ ಮೈಯೆಲ್ಲ ಸುಟ್ಟು ಗಾಯಗೊಳಿಸಿ ಮೃಗೀಯವಾಗಿ ವರ್ತಿಸಿದ್ದ. 4 ದಿನಗಳ ಹಿಂದೆ ಮಗುವನ್ನ ವಾಣಿವಿಲಾಸ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ತೀವ್ರವಾಗಿ ಗಾಯಗೊಂಡಿದ್ದ ಅಫ್ರೀನ್ ತಲೆಯಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ 4 ಮಂದಿ ವೈದ್ಯರ ಪ್ರಯತ್ನ ವಿಫಲವಾಯಿತು. ಎಲ್ಲದಕ್ಕೂ ಚಿಕಿತ್ಸೆಯನ್ನು ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಈ ತರ ಒಂದು ಹೆಡ್ ಇಂಜುರಿ ಅಂದ್ರೆ ಈ ತರ ಒಂದು ಇಂಟ್ರಾಕ್ರಿನಲ್ ಹೆಮರೇಜ್ ಆದಂತ ಒಂದು ಮಗುವಿಗೆ ಈ ರೀತಿ ಘಟನೆಗಳು ಆಗ್ತಾನೆ ಇರ್ತದೆ. ಅಂದ್ರೆ ಈ ಒಂದು ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಜೋರಾಗಿ ಒಂದು ಫಿಟ್ಸ್ ಬಂದು ಈ ತರ ಒಂದು ಘಟನೆಯಲ್ಲಿ ಮಗು ಸಾವನ್ನಪ್ಪುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಟ್ನಲ್ಲಿ ದುಷ್ಟ ತಂದೆಯ ಕ್ರೌರ್ಯಕ್ಕೆ ಮುಗ್ಧ ಕಂದಮ್ಮ ಬಲಿಯಾಗಿದೆ. ಸದ್ಯ ಕೆಜಿಹಳ್ಳಿ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರಿಸಿದ್ದಾರೆ. ನಾಗೇಂದ್ರ ಬಾಬು ಜೊತೆ ಅಶ್ವಥ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಹೆಣ್ಣನ್ನ ದೇವಿ ಅಂತ ಕರೆದ ನಾಡು ನಮ್ದು. ಈ ಭೂಮಿಯನ್ನ ತಾಯಿ ಅಂತ ಪೂಜಿಸ್ತೀವಿ. 10 ದೇವರುಗಳಿಗಿಂತ ಹೆತ್ತ ತಾಯಿ ದೊಡ್ಡವಳು ಅನ್ನುವಂಥ ಬೋಧಿಸುವಂಥ ಸಂಸ್ಕೃತಿ ನಮ್ದು.
ಈ ದೇಶವನ್ನ ಭಾರತ ಮಾತೆ ಅಂತ ಬಾಯಿ ತುಂಬಾ ಕರಿತೀವಿ. ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಆದರ್ಶದ ಮಾತುಗಳನ್ನ ಆಡ್ತೀವಿ. ಆದ್ರೆ ಎಲ್ಲೋ ಒಂದು ಕಡೆ ಇಂತಹ ಮಾತುಗಳು ಬರೀ ಶ್ಲೋಕಕ್ಕೆ ಪಠ್ಯಕ್ಕೆ ಮಾತ್ರ ಸೀಮಿತವಾಗಿಯಾ? ನಿಜಕ್ಕೂ ಹೆಣ್ಣು ಹುಟ್ಟೋದೇ ಶಾಪನ? ಈ ಪ್ರಶ್ನೆಯನ್ನ ಮುಂದಿಟ್ಟಿದ್ದೀವಿ. ನಮ್ಮ ಜೊತೆ ಇದರ ಬಗ್ಗೆ ಮಾತಾಡೋದಕ್ಕೆ ಇಬ್ಬರು ಗಣ್ಯರಿದ್ದಾರೆ. ಮನಃಶಾಸ್ತ್ರನಾಗಿರುವ ಡಾಕ್ಟರ್ ರಘು ಅವರಿದ್ದಾರೆ, ಜೊತೆಗೆ ಖ್ಯಾತ ಜ್ಯೋತಿಷಿಗಳಾದ ಗೋಪಾಲಕೃಷ್ಣ ಶಂಭು ಪಂಡಿತರಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಿಜಕ್ಕೂ ಪಂಡಿತರೆ, ನೀವು ಹೇಳಿ, ಎಷ್ಟೋ ಈ ರೀತಿ ಹೆಣ್ಣಾಗಿ ಹುಟ್ಟೋದೇ ಒಂದು ಶಾಪನ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಬಾರಿ ಎದ್ದೇಳುತ್ತೆ. ಸಾಕಷ್ಟು ಅಂತಹ ಘಟನೆಗಳು ಕೂಡ ನಡೀತಾ ಇರುತ್ತೆ. ಏನು ಹೇಳ್ತೀರಿ ನೀವು? ಖಂಡಿತವಾಗಿಯೂ ಇದು ಬಹಳ ಶೋಚನೀಯ ವಿಚಾರ. ಇದನ್ನು ನಾವು ನೋಡಿದಾಗ ನನಗೂ ಸಹ ಬೆಳಿಗ್ಗೆನೇ ಇವತ್ತು ಅದನ್ನು ಕೇಳಿದಾಗ ಅನಿಸಿತ್ತು, ಇದು ಹೆಣ್ಣಿಲ್ಲದೆ ಪ್ರಪಂಚವೇ ಇಲ್ಲ. ಹುಟ್ಟು ಅನ್ನೋದು ಒಂದು ಪ್ರಾರಂಭ ಆಗಿದೆ ಅಂದರೆ ಹೆಣ್ಣಿನಿಂದ. ಮನುಸ್ಮೃತಿಕಾರ ಮೊದಲಿಗೆ ಒಂದು ಮಾತು ಹೇಳ್ತಾನೆ. ಮನುಸ್ಮೃತಿ ಗ್ರಂಥವನ್ನು ಬರೆಯುವಾಗ ಧರ್ಮೇ ಎಂದರೆ ಸಾಮಾನ್ಯವಾಗಿ ಪ್ರತಿಯೊಂದು ಸಂಯೋಗೇ ವಿಪ್ರಯೋಗೇ ಚ ಧರ್ಮಾನ್ ವಕ್ಷ್ಯಾಮಿ ಶಾಶ್ವತಾನ್. ಕೂಡಿಕೊಳ್ಳುವಾಗ ಕಾಡಿಕೊಳ್ಳುವಾಗ ಎರಡಕ್ಕೂ ಒಂದು ನಿರ್ಣಯ ಬೇಕು. ಆ ನಿರ್ಣಯವನ್ನು ಹೇಳುವಾಗ, ಧರ್ಮಶಾಸ್ತ್ರವನ್ನು ಹೇಳುವಾಗ ಮೊದಲಿಗೆ ಹೆಣ್ಣನ್ನು ಗಂಡನ್ನು ಇಟ್ಕೊಂಡು ಹೇಳಿದ್ದಾನೆ. ಹಾಗಾಗಿ ಅಲ್ಲಿ ಯಾವ ಸ್ಥಾನ ಕೊಟ್ಟಿದ್ದಾನೆ ಅಂದರೆ, ಕ್ಷೇತ್ರಭೂತ ಸ್ಮೃತ ನಾರಿ ಬೀಜಭೂತ ಸ್ಮೃತ ಪುಮಾನ್ ಕ್ಷೇತ್ರ ಬೀಜ ಸಮಾಯೋಗ ಸಂಭವ ಸರ್ವದೇವಿನಾಮ್ ಅಂತ. ಹಾಗಾಗಿ ಹೆಣ್ಣಿಗೆ ಒಂದು ಭೂಮಿ ಸ್ಥಾನವನ್ನು ಕೊಟ್ಟಿದ್ದಾನೆ. ಹೆಣ್ಣು ಮಣ್ಣು ಇಲ್ಲದೇ ಇದ್ದರೆ ಇವತ್ತು ಪ್ರಪಂಚದಲ್ಲಿ ಹುಟ್ಟಿಲ್ಲ. ಮಣ್ಣಿಲ್ಲ ಅಂದರೆ ಬಿತ್ತಿದ ಬೀಜ ಎಲ್ಲ ವೇಸ್ಟ್ ಆಗೋಗುತ್ತೆ. ಹೆಣ್ಣಿಲ್ಲ ಅಂತಂದರೆ ಸೃಷ್ಟಿಯೇ ಅಲ್ಲಿಗೆ ನಾಶವಾಗುತ್ತೆ, ಸೃಷ್ಟಿಯೇ ಲಯವಾಗುತ್ತೆ. ಹಾಗಾಗಿ ಹೆಣ್ಣಿನ ಸ್ಥಾನ ಬಹಳ ಶ್ರೇಷ್ಠವಾದಂಥ ಸ್ಥಾನ. ಅದಕ್ಕೋಸ್ಕರವಾಗಿ ಸೃಷ್ಟಿಕರ್ತ ಮೊದಲಿಗೆ ತಾನೇ ಪ್ರಯತ್ನ ಮಾಡ ಸೃಷ್ಟಿಯನ್ನು ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಬ್ರಹ್ಮನು ನಾಭಿಕಮಲೋದ್ಭವ ಅಂತ ಹೆಣ್ಣಿಲ್ಲದೆ ಮೊದಲೊಮ್ಮೆ ಹುಟ್ಟಿ ಆಯಿತು. ಆದರೆ ಕೇವಲ ದೇವತೆಗಳು ಮಾತ್ರ ಸೃಷ್ಟಿ ಮಾಡಲಿಕ್ಕಾಗತ್ತೆ ವಿನಃ ಈ ಮಾನವರಾಗಲಿ ಪ್ರಾಣಿಗಳಾಗಲಿ ಪ್ರತಿಯೊಬ್ಬರೂ ಸಹ ಹುಟ್ಟಬೇಕು ಅಂತ ಆದರೆ ಮೊದಲೇ ಪ್ರಕೃತಿ ಅಂತ ಹೇಳಿದ್ರು. ಹೆಣ್ಣಿಗೆ ಪ್ರಕೃತಿ ಅಂತ ಕರೆದಿದ್ದಾರೆ. ಹಾಗಾಗಿ ಹೆಣ್ಣನ್ನು ಪ್ರಕೃತಿ, ಆಮೇಲೆ ಪುರುಷ. ಹಾಗಾಗಿ ಹೆಣ್ಣು ಗಂಡು ಅನ್ನುವಂಥದ್ದು ಹುಟ್ಟುವಿಕೆಗೆ ಎರಡೂ ಬೇಕು. ಅಲ್ಲಿ ವೇದದಲ್ಲಿ ಒಂದು ಮಂತ್ರವನ್ನು ಹೇಳ್ತಾನೆ. ಅಲ್ಲಿ ಹೇಳ್ತಾನೆ, ಈ ಸಾಮಾನ್ಯವಾಗಿ ನಾವು ವಿವಾಹದ ನಂತರ ಗಂಡ ಹೆಂಡತಿಯನ್ನು ಕೂರಿಸ್ಕೊಂಡು ಹೇಳ್ತೇವೆ, ಅಮೋಹಮಸ್ಮಿ ಸಾತ್ವಂ ದೇವರಹಂ ರಕ್ತಂ ಪೃಥಿವೀತ್ವಂ. ನೀನು ಋಗ್ವೇದ, ನಾನು ಸಾಮವೇದ, ನೀನು ಭೂಮಿ, ನಾನು ಆಕಾಶ. ಪದ್ಯಗಳಲ್ಲೂ ಹೇಳ್ತಾರೆ, ಆಕಾಶ ಭೂಮಿ ಒಂದು ಕೂಡಿದಾಗ ಮಾತ್ರ ಒಂದು ಪಾತ್ರಕ್ಕೆ ಒಂದು ಕರಡಿಗೆ ಮುಚ್ಚಲು ಇದ್ದರೆ ಮಾತ್ರ ಅಲ್ಲಿ ಒಂದು ಘಟಾಕಾಶಗಳಾಗತ್ತೆ, ಅದರ ಒಳಗೆ ಉತ್ಪತ್ತಿ ಆಗುತ್ತೆ. ಇಲ್ಲದೆ ಸುಮ್ಮನೆ ಆಗೋದಿಲ್ಲ. ಅದಕ್ಕಾಗಿ ಹೇಳಿದ್ದಾರೆ, ಹುಟ್ಟು ಅನ್ನೋದು ಗುಟ್ಟು. ಹಾಗಾಗಿ ಗುಟ್ಟಲ್ಲಿ ಹುಟ್ಟು ಆಗಬೇಕು, ಆದರೆ ಒಳಗಡೆಗೆ ಆಗಬೇಕು. ಅದಕ್ಕೆ ಏನಾಗಬೇಕು? ಒಂದು ಹೆಣ್ಣು ಬೇಕು. ಆ ಹೆಣ್ಣಿಗೆ ಒಂದು ಪಾತ್ರ ಅಂತ ಹೇಳಿದ್ದಾರೆ. ಹಾಗಾಗಿ ಕ್ಷೇತ್ರ ಬೇಕು. ನಮ್ಮಲ್ಲಿ ಸಂಸ್ಕಾರ ಹೇಳುವಾಗ ಒಂದಕ್ಕೆ ಕ್ಷೇತ್ರ ಸಂಸ್ಕಾರ, ಒಂದಕ್ಕೆ ಪ್ರಜಾ ಸಂಸ್ಕಾರ ಹೇಳಿದ್ದಾರೆ. ಕ್ಷೇತ್ರ ಅಂದರೆ ಯಾರು? ಹೆಣ್ಣು. ಹಾಗಾಗಿ ಈ ವಿವಾಹ ಆದ ಕೂಡಲೇ ನಾವು ಗರ್ಭಾಧಾನ ಅಂತ ಸಂಸ್ಕಾರ ಮಾಡ್ತೇವೆ. ಅದಕ್ಕೆ ನಾವು ಏನು ಹೇಳ್ತೇವೆ? ಕ್ಷೇತ್ರ ಸಂಸ್ಕಾರ. ಇವತ್ತು ಪ್ರತಿಯೊಂದು ಕಾರ್ಯವನ್ನು ನಾವು ಮಾಡುವಾಗ ಅಡುಗೆ ಮಾಡಬೇಕು ಅಂದರೆ ಮೊದಲಿಗೆ ಪಾತ್ರ ತೊಳಿತೇವೆ, ಆಮೇಲೆ ನಾವು ಬೇಕಾಗುವಂಥ ವಸ್ತುವನ್ನು ಅದರಲ್ಲಿ ಇಟ್ಟು ಮಾಡ್ತೇವೆ. ಹಾಗೆಯೇ ಇವತ್ತು ಪ್ರಪಂಚದಲ್ಲಿ ಸೃಷ್ಟಿಯಾಗಬೇಕು ಅಂತ ಆದರೆ ಆ ಭ್ರೂಣಗಳನ್ನು ಒಂದು ಕಡೆಗೆ ನಾವು ಬಚ್ಚಿಡಬೇಕು ಅಂತಾದರೆ ಹೇಗೆ ಬಾಕಿಯಾಗಿ ವಸ್ತುಗಳನ್ನು ಫ್ರಿಜ್ಜಲ್ಲಿ ಇಡ್ತೇವೋ, ಆ ಫ್ರಿಜ್ಜು ಅನ್ನುವಂಥದ್ದು ಆ ಕಾಲದಲ್ಲಿ ಬರಲಿಲ್ಲ. ಹುಟ್ಟಿಗೆ ಫ್ರಿಜ್ಜು ಅನ್ನುವಂಥದ್ದೇ ಹೆಣ್ಣು ಸೃಷ್ಟಿಗೆ. ಹಾಗಾಗಿ ಬೀಜದ ಸಂರಕ್ಷಣೆಯನ್ನು ಮಾಡುವಂತಹ ಒಂದು ಶಕ್ತಿ ಮತ್ತು ಯಾವುದರಲ್ಲೂ ಇಲ್ಲ. ಈ ಹೆಣ್ಣಿನ ಮೂಲಕವಾಗಿ ಇವತ್ತು ಅನೇಕ ಜನರು ಕಂಡು ಹಿಡ್ಕೊಂಡು ಎಲ್ಲವನ್ನು ಶೋಧ ಮಾಡಿದೆ. ಆದರೆ ನಿಜವಾಗ್ಲೂ ಇಲ್ಲಿ ಪ್ರಶ್ನೆ ಬರೋದು, ಒಂದು ಗಂಡಿಗೆ ಜನ್ಮ ಕೊಡುವಂಥ ತಾಯಿನೂ ಹೆಣ್ಣು, ಒಡ ಹುಟ್ಟಿದ ತಂಗಿನೂ ಹೆಣ್ಣು, ಗೆಳತಿಯಾಗಿ ಬರುವಂಥವಳು ಹೆಣ್ಣು, ಜೀವನವಿಡೀ ಜೊತೆಯಾಗಿರ್ತೀನಿ ಅಂತ ಬರೋ ಬಾಳ ಸಂಗಾತಿನೂ ಹೆಣ್ಣು. ಆದರೆ ಎಲ್ಲೋ ಒಂದು ಕಡೆ ಮಗಳು ಯಾಕೆ ಬೇಡ ಆಗ್ತಾಳೆ ಅನ್ನುವಂಥ ಪ್ರಶ್ನೆ ಏನು ಬರುತ್ತೆ? ಏನು ಹೇಳ್ತೀರಿ ಡಾಕ್ಟರ್ ನೀವು? ಮಗಳನ್ನ ಒಂದು ಹೊರೆ ಅಂತ ನೋಡ್ತಾರೆ ಜನರಲಿ. ಸೊ ಗಂಡು ಮಗು ಹುಟ್ಟಿತು ಅಂದರೆ ಪ್ಲಸ್ ಅಂತ ಹೇಳ್ತಾರೆ, ಹೆಣ್ಣು ಮಗು ಹುಟ್ಟಿತು ಅಂದರೆ ಮೈನಸ್ ಅಂತ ಹೇಳ್ತಾರೆ. ಮೈನಸ್ ಅಂದರೆ ಯಾಕೆ ಅಂದರೆ, ಆ ಹೆಣ್ಮಗುಗೆ ತಾವು ಏನು ಖರ್ಚು ಮಾಡ್ತಾರೋ ಅದು ಅವ್ರಿಗೆ ಯಾವುದೇ ರೀತಿಯಲ್ಲಿ ವಾಪಸ್ ಬರೋದಿಲ್ಲ ಅನ್ನೋ ಒಂದು ಭಾವನೆ. ಪ್ರತಿಯೊಂದು ಸ್ಟೇಜ್ನಲ್ಲೂ ಕೂಡ ಹೆಣ್ಮಗಳಿಗೆ ಖರ್ಚು ಮಾಡ್ತಾನೆ ಹೋಗಬೇಕು ಅನ್ನೋ ಒಂದು ಭಾವನೆ ಕೂಡ ಇದೆ. ಅಲ್ಲ, ಇಲ್ಲಿ ಗಂಡು ಹೆಣ್ಣು ಮಕ್ಕಳನ್ನು ಯಾಕೆ ಈ ರೀತಿ ಬ್ಯಾಲೆನ್ಸ್ ಶೀಟಲ್ಲಿ ನೋಡಬೇಕು ಅಂತ, ಪ್ರಾಫಿಟ್ ಲಾಸ್ ಇನ್ವೆಸ್ಟ್ಮೆಂಟ್ ಇದು ಯಾಕೆ ಬರುತ್ತೆ ಅಂತ ನಿಜಕ್ಕೂ ಆಧುನಿಕತೆ ಆಗ್ತಿದ್ದಂಗೆ ಈಗ ಏನು ವೆಸ್ಟರ್ನೈಸೇಷನ್ ಆಗ್ತಾ ಇದೆ, ವೆಸ್ಟರ್ನೈಸೇಷನ್ ಆಗ್ತಿದ್ದಂಗೆ ಪ್ರತಿಯೊಂದು ವಸ್ತು ಕೂಡ ಒಂದು ಕಮಾಡಿಟಿ ಥರ ನೋಡಲ್ಪಡುತ್ತೆ. ಆ ಕಮಾಡಿಟಿ ಥರ ನೋಡಲ್ಪಟ್ಟಾಗ ನ್ಯಾಚುರಲ್ ಆಗಿ ಪ್ಲಸ್ ಅಥವಾ ಮೈನಸ್ ಬ್ಯಾಲೆನ್ಸ್ ಶೀಟ್ನಲ್ಲಿ ನೋಡಲಿಕ್ಕೆ ಜನ ಶುರು ಮಾಡ್ತಾರೆ. ಸಂಬಂಧಗಳಿಗೆ ಭಾವನೆಗಳಿಗೆ ಏನು ಬೆಲೆನೇ ಉಳಿಯೋದಿಲ್ಲ ಅನ್ಸುತ್ತಲ್ವಾ? ಬ್ಯಾಲೆನ್ಸ್ ಶೀಟ್ನಲ್ಲಿ ನೋಡಿದಾಗ ಸಂಬಂಧಗಳಿಗೆ ಭಾವನೆಗಳಿಗೆ ಯಾವುದೇ ಬೆಲೆ ಇರೋದಿಲ್ಲ. ಆ ಒಂದು ಬ್ಯಾಲೆನ್ಸ್ ಶೀಟ್ನಿಂದ ಹೊರಗಡೆ ಬಂದು ನೋಡಿದಾಗ ಪ್ರತಿಯೊಂದು ಸಂಬಂಧಕ್ಕೆ ಒಂದು ವ್ಯಾಲ್ಯೂ ಅಂತ ಇರುತ್ತೆ. ನೀವು ಹೇಳ್ತಿದ್ರಿ ತಾಯಿ ಕೂಡ ಅಷ್ಟೇ, ತಂಗಿ ಕೂಡ ಹೆಣ್ಣು ಅಂತ. ಆದರೆ ಇರೋದು ಎರಡೇ ಸೆಕ್ಸು, ಇಲ್ಲ ಗಂಡಿರಬೇಕು ಇಲ್ಲ ಹೆಣ್ಣಿರಬೇಕು. ನಮ್ಮ ಎಲ್ಲ ಸಂಬಂಧಗಳು ಕೂಡ ಇವೆರಡನ್ನಲ್ಲೇ ಆಗಬೇಕಾಗಿದೆ. ಸೊ ತಾಯಿಯಲ್ಲಿ ನೋಡುವಂಥ ಒಂದು ಭಾವನೆಯನ್ನು ಅಥವಾ ತಂಗಿಯಲ್ಲಿ ನೋಡುವಂಥ ಒಂದು ಭಾವನೆಯನ್ನು ಹೊಸದಾಗಿ ಹುಟ್ಟುವಂಥ ಮಗುವಿನಲ್ಲಿ ನೋಡೋದು ಕಷ್ಟ ಆಗುತ್ತೆ. ಎಸ್ಪೆಷಲಿ ಯಾರಿಗೆ
ತಂದೆ ಅಥವಾ ತಾಯಿ ಆಗ್ತಿರ್ತಾರಲ್ಲ ಆ ಒಂದು ಹೆಣ್ಣು ಮಗುವಿಗೆ, ಅವರಿಗೆ ಆ ಮಗಳ ಒಂದು ಭಾವನೆ ಬರಲಿಲ್ಲ ಅಂದ್ರೆ ಆ ಮಗುವಿಗೆ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಇಲ್ಲಿ ಸಾಕಷ್ಟು ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ವಿ. ಆದ್ರೆ ಇಲ್ಲಿ ಹುಟ್ಟಿದ ಕೂಸು 3 ತಿಂಗಳ ಹಸುಗೂಸು, ಯಾರು ಕೂಡ ವೈರಿಯರ ಮಕ್ಕಳಿಗೂ ಕೂಡ ಆ ಥರ ಮಾಡಕ್ ಸಾಧ್ಯನೇ ಇಲ್ಲ. ತಲೆದಿಂಬನ್ನ ತಗೊಂಡು ಹಿಸುಕಿ ಸಾಯಿಸಬೇಕು ಅಂದ್ರೆ ಅಂಥ ಮನಸ್ಥಿತಿ ಹೇಗೆ ಬರುತ್ತೆ ಅಂತ ಹೇಳ್ತೀವಿ ಡಾಕ್ಟರ್ ಅವರೇ? 2 ಕಾರಣಗಳು. ಈಗ ನಮ್ಮಲ್ಲಿ ಭ್ರೂಣದ ಒಂದು ಪರೀಕ್ಷೆನ ಮಾಡೋದು ನಿಷೇಧ ಮಾಡಲಾಗಿದೆ. ನಿಷೇಧ ಮಾಡಿರೋದ್ರಿಂದ ಮಗು ಹುಟ್ಟೋ ತನಕ ಇದು ಯಾವ ಒಂದು ಮಗು ಹುಟ್ಟುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಯಾಕೆಂದರೆ ಸರ್ಕಾರದವರು ಇತ್ತೀಚೆಗೆ ಸ್ಟ್ರಿಕ್ಟಾಗಿ ಇದನ್ನು ಎನ್ಫೋರ್ಸ್ ಮಾಡ್ತಿದ್ದಾರೆ, ಈ ಏನು ಒಂದು ಕಾನೂನಿದೆ. ಸೊ ಮಗು ಹುಟ್ಟಿದ ನಂತರ ಮಾತ್ರನೇ ಇದು ಗಂಡು ಮಗುನ ಅಥವಾ ಹೆಣ್ಣು ಮಗುನ ಅಂತ ಗೊತ್ತಾಗೋದು. ಇಲ್ಲಿ ಒಂದು ವಿಪರ್ಯಾಸ ಏನಂದರೆ, ಮಗು ಹೆಣ್ಣಾಗತ್ತಾ ಅಥವಾ ಗಂಡಾಗತ್ತಾ ಅನ್ನೋದಕ್ಕೆ ನಿರ್ದಿಷ್ಟವಾಗಿ ಕಾಂಟ್ರಿಬ್ಯೂಟ್ ಮಾಡೋದು ಬರೀ ತಂದೆನೇ, ತಾಯಿಯಲ್ಲ. ಯಾಕೆಂದರೆ ತಂದೆನಲ್ಲಿ ಎಕ್ಸು ಮತ್ತು ವೈ ಕ್ರೋಮೋಸೋಮ್ ಅಂತ ಇರುತ್ತೆ, ತಾಯಿಯಲ್ಲಿ ಎಕ್ಸು ಮತ್ತು ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಹೆಣ್ಣು ಮಗು ಹುಟ್ಟಬೇಕಾದ್ರೆ ಎಕ್ಸ್ ಆ್ಯಂಡ್ ಎಕ್ಸ್ ಕ್ರೋಮೋಸೋಮ್ ಬರಬೇಕು, ಗಂಡು ಮಗು ಹುಟ್ಟಬೇಕಾದ್ರೆ ಎಕ್ಸ್ ಆ್ಯಂಡ್ ವೈ ಕ್ರೋಮೋಸೋಮ್ ಬೇಕು. ಆ ವೈ ಕ್ರೋಮೋಸೋಮ್ ಬರ್ಲಿಕ್ಕೆ ಸಾಧ್ಯ ಇರೋದು ಬರೀ ತಂದೆಯಿಂದ, ತಾಯಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ರೀತಿ ನೋಡಿದಾಗ ಮಗುವಿನ ಲಿಂಗ ಏನಾಗತ್ತೆ ಅಂತ ಡಿಟರ್ಮಿನ್ ಮಾಡೋದು ಹೌದು, ಜನನಿಕೆ ಅಂತ ಹೇಳೋದಕ್ಕಿಂತ ಮಗುವಿನ ಲಿಂಗದ ಒಂದು ನಿರ್ದೇಶನಕ್ಕೆ ಹೆಚ್ಚಿಗೆ ಕಾರಣ ಆಗೋದು ತಂದೆನೇ, ತಾಯಿ ಅಲ್ಲ. ಆದರೆ ನಮ್ಮ ಸಮಾಜದಲ್ಲಿ ಆ ಒಂದು ಮೆಸೇಜ್ ಯಾಕೋ ಇನ್ನೂ ಕೆಳಮಟ್ಟದವರೆಗೂ ಒಂದು ಮುಟ್ಟಿಲ್ಲ. ಸೊ ಹಾಗಾಗಿ ಈಗಲೂ ಕೂಡ ಪ್ರತಿಯೊಂದು ವಿಷಯಕ್ಕೂ ತಾಯಿನೇ ಬ್ಲೇಮ್ ಮಾಡೋದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಆಸ್ ಇಫ್ ತಾಯಿ ತಂದೆಗಿಂತ ಜಾಸ್ತಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋ ಒಂದು ವಿಧದಲ್ಲಿ. ಈ ಒಂದು ಪರ್ಟಿಕ್ಯುಲರ್ ಕೇಸ್ನಲ್ಲಿ ತೊಗೊಂಡ್ರೆ ಕೆಲವು ವಿಚಾರಗಳಿತ್ತು. ನಾನು ಪೇಪರ್ನಲ್ಲಿ ಓದ್ದಂಗೆ ತಂದೆ ಡ್ರಿಂಕ್ಸ್ ಮಾಡ್ತಾಯಿದ್ರು, ಆಮೇಲೆ ಮಗು ಹುಟ್ಲಿಕ್ಕೆ ಮುಂಚೆನೂ ತಾಯಿ ಪ್ರೆಗ್ನೆಂಟ್ ಆಗಿದ್ದಾಗ ಗಂಡು ಮಗುನೇ ಬೇಕು ಅಂತ ಹೇಳ್ತಿದ್ರು, ಇನ್ಸಿಸ್ಟ್ ಮಾಡ್ತಿದ್ರು ಅಂತ. ಯಾರಿಗೆ ಆಲ್ಕೋಹಾಲ್ ಪ್ರಾಬ್ಲಮ್ ಇರುತ್ತೋ ಅವರಲ್ಲಿ ಹೆಣ್ಣಿನ ಮೇಲೆ ಸಂಶಯ ಪಡುವಂಥ ಒಂದು ಪ್ರವೃತ್ತಿ ಬೆಳೆದಿರುತ್ತೆ. ಅದಕ್ಕೆ ನಾವು ಡಿಲ್ಯೂಷನ್ಸ್ ಆಫ್ ಇನ್ಫಿಡಿಲಿಟಿ ಅಂತ ಹೇಳ್ತೀವಿ. ಅಂದರೆ ತಾಯಿನ, ಅಂದರೆ ಅವ್ರ ಹೆಂಡತಿನ ಅವರು ಅನುಮಾನಿಸೋದು, ತಮ್ಮ ಜೊತೆ ಮಾತ್ರ ಸಂಬಂಧ ಇಟ್ಕೊಳ್ಳೋದಲ್ದಿರ ಬೇರೆಯವ್ರ ಜೊತೆ ಕೂಡ ಸಂಬಂಧ ಇಟ್ಕೊಳ್ಳಿಕ್ಕೆ ಸಾಧ್ಯ ಉಂಟು, ಇಟ್ಕೊಂಡಿದ್ದಾರೆ ಒಂದು ಸಂಶಯದ ಪ್ರವೃತ್ತಿ ಕುಡುಕರಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಕುಡುಕರಲ್ಲಿ ಜಾಸ್ತಿ ಅದು ಆ ಪ್ರವೃತ್ತಿ. ನಿಜವಾಗ್ಲೂ ಹೆತ್ತ ಮಗಳನ್ನೇ ಕೊಲ್ಲುವಂತಹ ಮನಸ್ಥಿತಿ ಅವ್ರು ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಆದ್ರೆ ಒಂದು ಮಾತು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ, ಯಾಕಂದ್ರೆ ಹೆಣ್ಣು ಹುಟ್ಟಿದರೆ ಹೊರೆ ಅಂದ್ಕೊಳ್ಳೋರು ಗಂಡು ಹುಟ್ಟಿದ ತಕ್ಷಣ ಗಂಡಾಂತರ ಎಲ್ಲ ಕಳೆದು ಹೋಗುತ್ತಾ? ಹಾಗೆ ನೋಡಿದ್ರೆ ಅದೆಷ್ಟೋ ಗಂಡು ಮಕ್ಕಳು ಮನೆಯಿಂದ ತಂದೆ ತಾಯಿನ ಹೊರ ಹಾಕಿಲ್ವಾ? ಹಾಗೆ ನೋಡಿದ್ರೆ ಕೊನೆಗಾಲದಲ್ಲಿ ತಂದೆ ತಾಯಿಗೆ ಹೆಚ್ಚಾಗಿ ಹೆಣ್ಣು ಮಕ್ಕಳೇ ಆಸರೆ ಆಗಿರೋದನ್ನ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡ್ತೀವಿ. ಆದ್ರೂ ಕೂಡ ಹೆಣ್ಣು ಹುಟ್ಟಿದ್ರೆ ಯಾಕೆ ಹೊರೆ ಅಂತ ಅಂದ್ಕೊಳ್ತೀರಿ ಅನ್ನೋ ಪ್ರಶ್ನೆಗೆ ಇಲ್ಲಿ ಉತ್ತರ ಕಂಡುಕೊಳ್ಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ. ಅದಕ್ಕೂ ಮೊದಲೊಂದು ಸಣ್ಣ ವಿರಾಮ.